ಜಾಯ್ನ್ ಆಗಿ ನಿಮಗೆ ಸಿಗುತ್ತೆ. ಸೊ ಇವತ್ತು ಪ್ರಾಕ್ಟಿಕಲ್ ಕ್ವಶನ್ ಏನು ನೋಡೋಣ ಅಂದರೆ, ಫಸ್ಟ್ ಇವತ್ತು ಮೀನ್, ಮೀಡಿಯನ್ ಮತ್ತು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ದು ಒಂದು ಪುಟಾಣಿ ಸಮ್ಸ್ ಮತ್ತು ಗ್ರಾಫ್ ಬಗ್ಗೆ ಮತ್ತು ಪೈ ಚಾರ್ಟ್ಸ್ ಬಗ್ಗೆ ನೋಡ್ಕೊತಾ ಹೋಗೋಣ. ಸೊ ಇದರಲ್ಲಿ ಫಸ್ಟ್ ನಾನು ಯಾವ ಕ್ವಶನ್ ತಗೊಂಡಿದ್ದೀನಿ ಅಂದರೆ, ಬೇಸಿಕ್ ಕ್ವಶನ್ ಇದು ಬರೋದೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ. ಈ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ನಮಗೆ ಗ್ರೂಪ್ಡ್ ಆ್ಯಂಡ್ ಅನ್ಗ್ರೂಪ್ಡ್ ಆರ್ ಡಿಸ್ಕ್ರೀಟ್ ಅಂತಾರೆ. ಇಲ್ಲಿ ಡಿಸ್ಕ್ರೀಟ್ ಅಂತ ಏನಿದೆ, ಇಲ್ಲಿ ಅನ್ಗ್ರೂಪ್ಡ್ ಅಂತ ಕೂಡ ಅವ್ರು ಹೇಳ್ಬೋದಾಗತ್ತೆ. ಸೊ ನಮಗೆ ಕ್ವಶನ್ ಏನಪ್ಪ ಅಂದರೆ, ಅವರು 40 ಸ್ಟೂಡೆಂಟ್ಸ್ದು ಟೆಸ್ಟ್ ಮಾರ್ಕ್ಸ್ನ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಮಾಡಬೇಕು ಫಾರ್ ಅನ್ಗ್ರೂಪ್ಡ್ ಆ್ಯಂಡ್ ಗ್ರೂಪ್ಡ್ ಡೇಟಾ. ಗ್ರೂಪ್ಡ್ ಡೇಟಾಗೆ ಬಂದು ನಾವು ಯೂಸಿಂಗ್ ಕ್ಲಾಸ್ ಇಂಟರ್ವಲ್ ಆಫ್ 5 ಇಟ್ಕೊಂಡು ನಾವು ಮಾಡಬೇಕಾಗುತ್ತೆ. ಸೊ ಇಷ್ಟು ನಿಮಗೆ ಕ್ವಶನ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ವಿಲ್ ಬಿ ದಿ ಆನ್ಸರಿಂಗ್ ಪಾರ್ಟ್. ಇದರಲ್ಲಿ ಫಸ್ಟ್ ನಾವು ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ನೋಡ್ತಾ ಇದ್ದೀವಿ. ಅದರಲ್ಲಿ ಎಕ್ಸ್ ವಿಲ್ ಬಿ ಮಾರ್ಕ್ಸ್ ಆ್ಯಂಡ್ ಎಫ್ ವಿಲ್ ಬಿ ಫ್ರೀಕ್ವೆನ್ಸಿ. ಮಾರ್ಕ್ಸ್ ಯಾವುದು ಅಂದರೆ ಲೀಸ್ಟ್ ಏನು ಮಾರ್ಕ್ಸ್ ತಗೊಂಡಿದ್ದಾರೆ ಫಸ್ಟಿಂದ. ಫಾರ್ ಎಕ್ಸಾಂಪಲ್ 12 ಅಂತ ತಗೊಂಡಿದ್ದಾರೆ ಮತ್ತು ಕೊನೆಗೆ ಬಂದು 48 ಆಗಿರುತ್ತೆ. ಸೊ 12ಇಂದ ನೀವು 48ವರೆಗೂ ನೀವು 46ವರೆಗೂ ಬರ್ಕೋಬೇಕಾಗತ್ತೆ. ಅಲ್ಲಾದಮೇಲೆ 12 ಎಷ್ಟು ಸ್ಟೂಡೆಂಟ್ಸ್ ತಗೊಂಡಿದ್ದಾರೆ, ಒಬ್ಬರೇ ತಗೊಂಡಿದ್ದಾರೆ. ಮತ್ತು 18 ಎಷ್ಟು ಜನ ತಗೊಂಡಿದ್ದಾರೆ, ಒಬ್ಬರೇ ತಗೊಂಡಿದ್ದಾರೆ. ಈ ಥರ ನಾವು ಈ ಮಾರ್ಕ್ಸ್ನ ಎಷ್ಟು ಜನ ತಗೊಂಡಿದ್ದಾರೆ ಅಂತ ನಾವಿಲ್ಲಿ ಫ್ರೀಕ್ವೆನ್ಸಿಯಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ನೀವೇನಾದರೂ BCom ಸ್ಟ್ಯಾಟಿಸ್ಟಿಕ್ಸ್ ಏನಾದರೂ ಓದ್ಕೊಂಡ್ಬಂದಿದ್ರೆ ಅವ್ರಿಗೆ ಈಸಿ ಆಗ್ತಿತ್ತು. ಅವ್ರು ಏನಾದರೂ PUC SCBA ಲೈಕ್ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ ತೊಗೊಂಡಿದ್ರೆ ಇದು ನಿಮಗೆ ತುಂಬಾ ಈಸಿ ಇರುತ್ತೆ. ಸೊ ಇಲ್ದಿರೋರು ಇಲ್ಲಿ ನೋಡ್ಕೊಂಡು. ಮತ್ತು 27, 28, 29 ಈ ಮಾರ್ಕ್ಸ್ ಎಲ್ಲ ಬಂದು ಇಬ್ಬರು ಜನ ತೆಗ್ದಿದ್ದಾರೆ ನಮಗೆ ಕೊಟ್ಟಿರೋ ಗಿವನ್ ಡೇಟಾದಲ್ಲಿ. ಸೊ ಅದು 2 ಅಂತ ನಾವು ಹಾಕೋಬೇಕಾಗತ್ತೆ. ಸೊ ದಿಸ್ ಎವ್ರಿಥಿಂಗ್ ವಿಲ್ ಬಿ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ. ಸೊ ಇಲ್ಲಿ ಟೋಟಲ್ ಸಿಗ್ಮಾ ಅಂತ ಹೇಳ್ತಾರೆ. ಈ ವ್ಯಾಲ್ಯೂ ಏನಿದೆ ಅದನ್ನ ಸಿಗ್ಮಾ ಅಂತ ಹೇಳ್ತಾರೆ. ಸಿಗ್ಮಾ ಈಕ್ವಲ್ ಟು ಟೋಟಲ್ ಆಫ್ ಎಫ್ ಈಕ್ವಲ್ ಟು ಒಂದು 40. ಸೊ 40 ಸ್ಟೂಡೆಂಟ್ಸ್ ನಾವು ಬರ್ತಿದ್ದೀವಿ. ಸೊ 40 ಇದು ಬಂದಿದೆ. ಸೊ ಇದಾದಮೇಲೆ ನೆಕ್ಸ್ಟ್ ಬಂದು ಗ್ರೂಪ್ಡ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ. ಇದರಲ್ಲಿ ನಿಮಗೆ ಕ್ಲಾಸ್ ಇಂಟರ್ವಲ್ 5 ಇರಲೇಬೇಕು ಮತ್ತು ರೇಂಜ್ ವಿಲ್ ಬಿ 12 to 46 ಅಂತ ಹಾಕಿದ್ದಾರೆ. ಸೊ ಇದರಲ್ಲಿ ನೀವು ಕ್ಲಾಸ್ ಇಂಟರ್ವಲ್ 5 ಅಂತ ಆದರೆ ನೀವು 12ಇಂದ ತಗೋಬಾರ್ದು. 12 ಯಾವುದ್ರಲ್ಲಿ ಬರುತ್ತೆ, ಮಿನಿಮಮ್ ನಾವು ತಗೋಬೇಕು ಅಂದರೆ 5, 10, 15, 20 ಆ ಥರನೇ ತಗೋಬೇಕಾಗತ್ತೆ. ಸೊ ಈ 10 ಏನಿದೆ, 10ಇಂದ 5 ಕ್ಲಾಸ್ ಇಂಟರ್ವಲ್ ಬಂದು 15. ನಿಮಗೆ ಸಪೋಸ್ ಬೇಕು ಅಂದರೆ 0ಇಂದ ಕೂಡ ನೀವು ಟೇಬಲ್ನ ಸ್ಟಾರ್ಟ್ ಮಾಡ್ಬೋದು. ಇಟ್ ಡಸಂಟ್ ಮ್ಯಾಟರ್ ನೀವು ಸ್ಟಾರ್ಟ್ ಮಾಡಬಾರ್ದು ಅಂತ. ಬಟ್ ಬೇಕಿದ್ದರೆ ಮಾಡ್ಬೋದು, ಇಲ್ಲಾಂದರೆ ನೀವು ಸ್ಟ್ರೈಟ್ ಆಫ್ 12 ಎಲ್ಲಿ ಬರುತ್ತೆ, ಯಾವ ಗ್ರೂಪ್ಡ್ ಇದರಲ್ಲಿ ಬರುತ್ತೆ, 10 to 15 ಬರುತ್ತೆ. ಸೊ ನೀವು ಸ್ಟ್ರೈಟ್ ಅದೇ ಕೂಡ ಬರ್ಕೋಬೋದು. ಸೊ ನಮಗೆ ಮಿನಿಮಮ್ ನಂಬರ್ ಬಂದು 12 ಇದೆ ಮತ್ತು ಮ್ಯಾಕ್ಸಿಮಮ್ ನಂಬರ್ ಇಸ್ 46. ಸೊ ನಾವು 10ಇಂದ 50ವರೆಗೂ ಕ್ಲಾಸ್ ಇಂಟರ್ವಲ್ ಮಾಡ್ಕೋಬೇಕಾಗತ್ತೆ. ಈ ಕ್ಲಾಸ್ ಇಂಟರ್ವಲ್ ಏನು ಮಾಡ್ತೀವಿ, ಫ್ರೀಕ್ವೆನ್ಸಿ ಆಫ್ 10 ಅಂತ 5 ಅಂತ ಅದನ್ನ ನಾವು ಇಲ್ಲಿ ಮೆನ್ಷನ್ ಕೂಡ ಮಾಡಬೇಕಾಗತ್ತೆ. ದಟ್ ವಿಲ್ ಬಿ ಮ್ಯಾಂಡೇಟ್ರಿ. ಸೊ 10 to 15, 15 to 20 ಆ್ಯಂಡ್ ಇಲ್ಲೂ ಕೂಡ ಇನ್ಕ್ಲೂಸಿವ್ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಅಂತ ಬರುತ್ತೆ. ನೀವು ಬರೀಬೇಕಾದ್ರೆ ಈ ಥರನೇ ಬರೀರಿ. 10 to 15 ಅಂತ ಬರೆದು ನೆಕ್ಸ್ಟು 16 to 20 ಅಂತ ಬರೆಯೋಕ್ಕೆ ಹೋಗಬೇಡಿ. 10 to 15 ಅಂದರೆ 15 to 20 ಅಂತ ಬರೀಬೇಕು ಮತ್ತು 20 to 25 ಅಂತಲೇ ಬರೀಬೇಕು. ದಿಸ್ ಇಸ್ ದಿ ಸ್ಟ್ಯಾಂಡರ್ಡ್ ಕ್ಲಾಸ್ ಇಂಟರ್ವಲ್ ವಿಚ್ ವಿ ಕ್ಯಾನ್ ಯೂಸ್. ಓಕೆನಾ? ಸೊ ಅದಾದಮೇಲೆ 10ಇಂದ 15 ಒಳಗೆ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ನಮಗೆ ಕೊಟ್ಟಿರೋ ಈ ಡೇಟಾ ಏನಿದೆ, ಈ ಡೇಟಾ ಅಲ್ಲಿ 10ಇಂದ 15 ಒಳಗೆ ಎಷ್ಟು ಜನ ಇದ್ದಾರೆ ಅಂದರೆ 1 ಪೀಪಲ್ ಇದ್ದಾರೆ ಅಷ್ಟೇ. ಸೊ 1 ಮೆಂಬರ್ ಇದ್ದಾರೆ, ಅದು ಬರ್ಕೊಬೇಕು. ಮತ್ತು 15ಇಂದ 20ವರೆಗೂ ಅದರಲ್ಲಿ 2 ಪೀಪಲ್ ಇದ್ದಾರೆ. ದೆನ್ 20 to 25 ಬಂದು 5. ಈ ಥರ ನಾವು ನಮಗೇನು ಡೇಟಾ ಕೊಟ್ಟಿದ್ದಾರೆ ಆ ಡೇಟಾದಲ್ಲಿ ಎಷ್ಟೆಲ್ಲ ನಮಗೆ ಇದೆಯೋ ಅಷ್ಟು ಪೀಪಲ್ನ ನಾವಿಲ್ಲಿ ಮೆನ್ಷನ್ ಮಾಡ್ಕೊಬೇಕಾಗತ್ತೆ. ಇಷ್ಟು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಫ್ ನಾಟ್ ಪ್ಲೀಸ್ raise your hand so that I can explain. ಇಲ್ಲಿವರೆಗೆ ಏನಾದರೂ ಡೌಟ್ ಇದೆಯಾ, ಕ್ಲಿಯರ್ ಆಗಿದೆಯಾ? ಕ್ಲಿಯರ್ ಮ್ಯಾಮ್. ಯಾ, ಓಕೆ. ಕ್ಲಿಯರ್ ಆಗಿದೆ ಮ್ಯಾಮ್. ಓಕೆ, ಸೊ ಇಲ್ಲಿವರೆಗೂ ಆಯಿತಾ? ಇಷ್ಟು ನಿಮಗೆ ಗ್ರೂಪ್ಡ್ ಆರ್ ಅನ್ಗ್ರೂಪ್ಡ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. Then next question will be
graphical representation of histogram, frequency, polygon and curve. ಇಷ್ಟು ನೀವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಕೊಡಬೇಕಾಗತ್ತೆ. ಅದರಲ್ಲಿ ನಿಮಗೆ ವಾಟ್ಸ್ ದಿಸ್ ಕ್ಲಾಸ್ ಇಂಟರ್ವಲ್ ಆ್ಯಂಡ್ ಫ್ರೀಕ್ವೆನ್ಸಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಆಫ್ 40 ಸ್ಟೂಡೆಂಟ್ಸ್. ಇದು ನಾವೇನು ಪ್ರಿಪೇರ್ ಮಾಡಿದ್ದೀವಿ ಆ ಕ್ವಶನು ಈ ಕ್ವಶನು ಡಿಫ್ರೆಂಟ್ ಇದೆ, ಕನ್ಫ್ಯೂಸ್ ಆಗಬೇಡಿ. ಈ ಡಾಕ್ಯುಮೆಂಟ್ ನಿಮಗೆ ಬೇಕು ಅಂದರೆ ಆಮೇಲೆ ನಾನು ಗ್ರೂಪಲ್ಲಿ ಕೂಡ ಶೇರ್ ಮಾಡ್ತೀನಿ, ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ. ಸೊ ಇದರಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದರೆ 0 to 10, ಇಲ್ಲಿ ನೋಡಿ ಕ್ಲಾಸ್ ಇಂಟರ್ವಲ್ 10 ತಗೊಂಡಿದ್ದಾರೆ. ನಮಗೆ ದೊಡ್ಡ ಟೇಬಲ್ ಬೇಕು ಅಂದರೆ ನಾವು 5 ಇಂಟರ್ವಲ್ ತಗೋಬೋದು. ಸಪೋಸ್ ಅವ್ರು ಅಲ್ಲಿ ಮೆನ್ಷನ್ ಮಾಡಿದರೆ ನೀವು 5 ಇಂಟರ್ವಲ್ಲೇ ಕೊಡಬೇಕು ಅವ್ರು 10 ಕೊಡಬೇಕು ಅಂದರೆ ಅದ್ರ ತಕ್ಕನಂಗೆ ಮಾಡಬೇಕು. ಇಫ್ ನಾಟ್ ನಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಸ್ಟ್ಯಾಂಡರ್ಡ್ ಅಂದರೆ 5 and 10 ವಿಲ್ ಬಿ ಸ್ಟ್ಯಾಂಡರ್ಡ್. 15 ತಗೊಳ್ಳೋದು ಆರ್ 20 ತಗೊಳ್ಳೋದು ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ಇದರಲ್ಲಿ 10 ತಗೊಂಡಿದ್ದಾರೆ. 0 to 10 ಬಂದು 5 ಪೀಪಲ್ ಮಾರ್ಕ್ಸ್ ತಗೊಂಡಿದ್ದಾರೆ. ದೆನ್ 10 to 20 ವಿಲ್ ಬಿ 8, ದೆನ್ 20 to 30 ವಿಲ್ ಬಿ 12, ಆ್ಯಂಡ್ 30 to 40 ವಿಲ್ ಬಿ 7, ಆ್ಯಂಡ್ 40 to 50 ವಿಲ್ ಬಿ 5, 50 to 60 ವಿಲ್ ಬಿ 3. ಇದರಲ್ಲಿ ನಮಗೆ ಟಾಸ್ಕ್ ಏನಪ್ಪ ಅಂದರೆ ಹಿಸ್ಟೋಗ್ರಾಮ್ ಡ್ರಾ ಮಾಡಬೇಕು, ಮತ್ತು ಫ್ರೀಕ್ವೆನ್ಸಿ ಪಾಲಿಗಾನ್ ಮಾಡಬೇಕು, ಮತ್ತು ಫ್ರೀಕ್ವೆನ್ಸಿ ಕರ್ವ್ ಕೂಡ ಮಾಡಬೇಕು. ಸೊ ಇದ್ರದ್ದು ಫಸ್ಟ್ ನಾವು ಕ್ಲಾಸ್ ಇಂಟರ್ವಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಬೇಕು. ಸೊ ಒಂದೊಂದು ಸರಿ ಏನು ಮಾಡ್ತಾರೆ ಅಂದರೆ ಇಲ್ಲಿ 5 to 10 ಕೊಟ್ಬಿಟ್ಟು ನೆಕ್ಸ್ಟ್ 10 to 20 ಕೊಡ್ತಾರೆ, ಅಗೇನ್ 20 to 25 ಅಂತ ಕೊಡ್ತಾರೆ. ಇರ್ರೆಗ್ಯುಲರ್ ಕ್ಲಾಸ್ ಇಂಟರ್ವಲ್ ಇದ್ದರೆ ನಾವು ಮಾಡೋಕ್ಕಾಗಲ್ಲ. ಸೊ ಅವಾಗ ನಾವು ರೆಗ್ಯುಲರ್ ಆಗಿ ಒಂದು ಕ್ಲಾಸ್ ಇಂಟರ್ವಲ್ ಬರೋ ಥರ ನಾವು ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಆಲ್ರೆಡಿ ನಮಗೆ ಕರೆಕ್ಟಾಗಿ ಒಂದು ಫಾರ್ಮ್ಯಾಟ್ ಕೊಟ್ಟಿದ್ದಾರೆ. ಸೊ ನಾವೇನು ಜಾಸ್ತಿ ಅಡ್ಜಸ್ಟ್ಮೆಂಟ್ ಏನು ಮಾಡೋದಿಲ್ಲ. ಕ್ಲಾಸ್ ಇಂಟರ್ವಲ್ ವಿಲ್ ಬಿ 10. ಓಕೆನಾ? ಈ 10 ಆದಮೇಲೆ ನೆಕ್ಸ್ಟ್ ಹಿಸ್ಟೋಗ್ರಾಮ್ಗೆ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಅಂದರೆ ಹಿಂಗೆ ಬರೋದು, ವೈ ಆಕ್ಸಿಸ್ ಅಂದರೆ ಹಿಂಗೆ ಬರೋದು. ಅದನ್ನು ಗ್ರಾಫ್ ರೆಪ್ರೆಸೆಂಟೇಷನ್ ಇದೆ, ನಾನು ಅಲ್ಲಿ ತೋರಿಸ್ಕೊಡ್ತೀನಿ. ಸೊ ಅಲ್ಲಿ ಬಂದು ನೀವು ರೆಕ್ಟ್ಯಾಂಗಲ್ಸ್ ಫಿಕ್ಸ್ ಮಾಡಬೇಕಾಗತ್ತೆ. 5 ಇಂಚ್ಗೂ ನೀವು ಹೈಟ್ ಫಿಕ್ಸ್ ಮಾಡಬೇಕಾಗತ್ತೆ. ಅಲ್ಲಿ ನಿಮಗೆ ಏನೆಲ್ಲ ಇಲ್ಲಿ ಫ್ರೀಕ್ವೆನ್ಸೀಸ್ ಕೊಟ್ಟಿದ್ದಾರೆ, ಆ ಫ್ರೀಕ್ವೆನ್ಸೀಸ್ನ ನೀವು ಅಲ್ಲಿ ಡ್ರಾ ಮಾಡಬೇಕಾಗತ್ತೆ. ಫಸ್ಟ್ ನಾನು ನಿಮಗೆ ಹಿಸ್ಟೋಗ್ರಾಮ್ ಗ್ರಾಫ್ ತೋರಿಸ್ಬಿಡ್ತೀನಿ ರೀ. ಸೊ ಇಲ್ಲಿದೆ ನೋಡಿ, this will be y axis and this will be x axis. ನೀವು ಎಕ್ಸಾಮಲ್ಲಿ ಬರಿಬೇಕಾದ್ರೆ x axis ಈಕ್ವಲ್ ಟು ಕ್ಲಾಸ್ ಇಂಟರ್ವಲ್ ಅಂತ ಇಲ್ಲಿ ಮೇಲೆ ಬರಿಬೇಕಾಗುತ್ತೆ. ಸ್ಕೇಲ್ ಈಕ್ವಲ್ ಟು x axis ಈಕ್ವಲ್ ಟು ಕ್ಲಾಸ್ ಇಂಟರ್ವಲ್ ವಿಚ್ ವಿಲ್ ಬಿ 1 ಸೆಂಟಿಮೀಟರ್ ಈಕ್ವಲ್ ಟು 5 or 10 ಅಂತ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಮತ್ತು y axis ಈಕ್ವಲ್ ಟು ಫ್ರೀಕ್ವೆನ್ಸಿ ಈಕ್ವಲ್ ಟು 1 ಸೆಂಟಿಮೀಟರ್ ಈಕ್ವಲ್ ಟು 2 ಮಾರ್ಕ್ಸ್ ಅಂತ ನೀವು ಕ್ಲಿಯರಾಗಿ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಹೌ ಇಟ್ ವಿಲ್ ಕಮ್ ಅಂದರೆ ಜಸ್ಟ್ ಎ ಮಿನಿಟ್, ಐ ಶೋ ಯು. ಸಿ ಎಕ್ಸ್ ಆಕ್ಸಿಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಈಕ್ವಲ್ ಟು ಕ್ಲಾಸ್ ಇಂಟರ್ವಲ್ 10 width. ಓಕೆನಾ? ನೆಕ್ಸ್ಟ್ ಸೇಮ್ y axis ಈಕ್ವಲ್ ಟು 1 ಸೆಂಟಿಮೀಟರ್ ಈಕ್ವಲ್ ಟು 2 ಫ್ರೀಕ್ವೆನ್ಸಿ ಅಂತ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಇದನ್ನ ಸ್ಕೇಲ್ ಅಂತ ಫಸ್ಟೇ ಇಲ್ಲಿ ಮೆನ್ಷನ್ ಮಾಡಬೇಕು. ಪ್ರತಿ ಗ್ರಾಫ್ ನೀವೆಲ್ಲ ಡ್ರಾ ಮಾಡ್ತಿರೋ ಅಲ್ಲಿ ಪ್ರತಿಯೊಂದಕ್ಕೂ ನೀವು ಸ್ಕೇಲ್ ಅಂತ ಹಾಕಿ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಬರಿಬೇಕು. ಅದೆಲ್ಲಿ ಬರುತ್ತಂದರೆ ಇದು ಗ್ರಾಫ್ ಅಂದರೆ ಇಲ್ಲಿ ನೀವು ಮೆನ್ಷನ್ ಮಾಡಬೇಕು. ಓಕೆನಾ? ಸೊ ಇದರಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ, 5 to 10, ದೆನ್ 10 to 20, 20 to 30, 30 to 40 ಅಂತ ಕೊಟ್ಟಿದ್ದಾರೆ. ಓಕೆನಾ? ಇದರಲ್ಲಿ ನಿಮಗೆ 0 to 10 ಬಂದು 5 ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ಅಲ್ವಾ. ಸೊ ನೀವು ಹಿಸ್ಟೋಗ್ರಾಮಲ್ಲಿ ಏನು ಮಾಡಬೇಕು ಅಂದರೆ 5, ಸೊ 5 ಅಂದರೆ 4 and 6ಗೆ ಮಧ್ಯ ಬರಬೇಕು. ನಾನಿಲ್ಲಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಇದೆ, ಅದು ಒಂದು ಅಂದಾಜ್ ಮೇಲೆ ಕೊಟ್ಟಿದ್ದೀನಿ, ನೀವು ಇದನ್ನೇ ಬ್ಲೈಂಡಾಗಿ ನಂಬಕ್ಕೆ ಹೋಗಬೇಡಿ. 2, 4 ಫಸ್ಟ್ 0, 2, 4, 6, 8, 10 ಅಂತ ಬರುತ್ತಲ್ಲ. ಸೊ 4 and 5ಗೆ ಮಿಡ್ಲ್ ಪಾಯಿಂಟಲ್ಲಿ ನೀವು ಇಲ್ಲಿ ಒಂದು ರೆಕ್ಟ್ಯಾಂಗಲ್ ಹಾಕಬೇಕಾಗತ್ತೆ. ದಿಸ್ ವಿಲ್ ಬಿ 5. ಇಲ್ಲಿ ಬೇಕು ಅಂದರೆ ಚಿಕ್ಕದಾಗಿ ನೀವು ಪೆನ್ಸಿಲ್ ಕೂಡ ಬರ್ಕೊಬೋದಾಗತ್ತೆ. ದೆನ್ 10 to 20, 20 to 30, 30 to 40 ಪ್ರತಿಯೊಂದು ನಿಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ಫ್ರೀಕ್ವೆನ್ಸೀಸ್, ಇದನ್ನ ನೀವು ಅಲ್ಲಿ ಗ್ರಾಫಿಕಲ್ ಆಗಿ ರೆಪ್ರೆಸೆಂಟೇಷನ್ ಮಾಡಬೇಕಾಗತ್ತೆ. ಆ್ಯಂಡ್ ದಿಸ್ ಬಾಕ್ಸಸ್, ರೆಕ್ಟ್ಯಾಂಗಲ್ ಬಾಕ್ಸಸ್ ನಾವೇನು ಹಾಕ್ತಿದ್ದೀವಿ, ದಿಸ್ ವಿಲ್ ಬಿ ಹಿಸ್ಟೋಗ್ರಾಮ್ಸ್ ಅಂತ. ಸೊ ಓಕೆನಾ? ಇಷ್ಟು ನಿಮಗೆ ಗೊತ್ತಾಗಿದೆ ಅಂದ್ಕೊತಿದ್ದೀನಿ. ಸೊ ನೆಕ್ಸ್ಟ್ ವಿಲ್ ಬಿ ಪ್ರಿಪರೇಷನ್ ಆಫ್ ಫ್ರೀಕ್ವೆನ್ಸಿ ಪಾಲಿಗಾನ್.
ಇದರಲ್ಲಿ ನೀವು ಮಿಡ್ ಪಾಯಿಂಟ್ ಕಂಡುಹಿಡಿಬೇಕಾಗತ್ತೆ. ಮಿಡ್ ಪಾಯಿಂಟು ಫ್ರೀಕ್ವೆನ್ಸಿ ಕಂಡುಹಿಡಿಬಾರ್ದು, ಕ್ಲಾಸ್ ಇಂಟರ್ವಲ್ಗೆ ಕಂಡುಹಿಡಿಬೇಕಾಗತ್ತೆ. ಸೇಮ್ 0 to 10ಗೆ ಕ್ಲಾಸ್ ಇಂಟರ್ವಲ್ಗೆ ಮಿಡ್ ಪಾಯಿಂಟ್ ಹೇಗೆ ಕಂಡುಹಿಡಿಯೋದು ಅಂದರೆ 0 + 10 ಡಿವೈಡೆಡ್ ಬೈ 2 ವಿಲ್ ಬಿ 5. ದೆನ್ 10 + 2 ಡಿವೈಡೆಡ್ ಬೈ 2 ವಿಲ್ ಬಿ 15. ಓಕೆನಾ? ಈ ಥರ ಮಿಡ್ ಪಾಯಿಂಟು. ಕ್ಲಾಸ್ ಇಂಟರ್ವಲ್ 5 ಇರೋದ್ರಿಂದ ನಾವು 5 + 10 + 10 + 10 ಅಂತ ಆ್ಯಡ್ ಮಾಡಿಕೊಂಡೇ ಹೋದರೆ ನಿಮಗೆ ಪ್ರಾಪರಾಗಿ ಮಿಡ್ ಪಾಯಿಂಟು ಸಿಕ್ಬಿಡುತ್ತೆ. ಸೊ ನಮಗೆ ಇವಾಗ ಈ ಫ್ರೀಕ್ವೆನ್ಸಿ ಮತ್ತು ಎಕ್ಸ್ ಇದೆಯಲ್ಲ, ಇದು ಒಂದು ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ವೈ ಆ್ಯಕ್ಸಿಸ್ ಅಂತ ಬರುತ್ತೆ. ಈ ಕ್ಲಾಸ್ ಇಂಟರ್ವಲ್ ನಮಗೆ ಬರೋದಿಲ್ಲ. ಸೊ ಪ್ಲಾಟ್ ಪಾಯಿಂಟು ನಾವು ಇವಾಗ ಈ ಪಾಯಿಂಟ್ ಒಳಗೆ ಏನು ಬರೆದಿದ್ದೀವಿ, ಫಸ್ಟ್ ಬರೋದು ಬಂದು ಎಕ್ಸು ಮತ್ತು ಸೆಕೆಂಡ್ ಬರೋದು ವೈ ಎಕ್ಸ್ ಆ್ಯಕ್ಸಿಸ್ಸು 5 ಇರಬೇಕು ಮತ್ತು ವೈ ಆ್ಯಕ್ಸಿಸ್ಸು 5 ಇರಬೇಕು. ಮತ್ತು ಸೇಮ್ ಈ ಥರ ನೀವು ಬರೆದ್ರೆ ಪ್ಲಾಟ್ ಪಾಯಿಂಟ್ಸ್ ಅಂತ ನೀವು ಬರೆದ್ರೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಓಕೆ, ಇವ್ರಿಗೇನೋ ಆ ಗ್ರಾಫ್ ಮೇಲೆ ಒಂದು ನಾಲೆಜ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಆದಷ್ಟು ಈ ಪ್ಲಾಟ್ ಪಾಯಿಂಟ್ಸ್ ಅಂತ ಏನಿಲ್ಲ ರೀ, ಇಲ್ಲೇನೇನಿದೆಯೋ ಅದು ಪಕ್ಕದಲ್ಲಿ ಕಾಮ ಹಾಕಿ ಅದಕ್ಕೆ ಸಪ್ರೇಟ್ ಬ್ರಾಕೆಟ್ ಹಾಕಿ ಬರೀರಿ, ಇಷ್ಟೇ ನಿಮಗೆ. ಮತ್ತು ಸ್ಮೂತ್ ಕರ್ವ್ ಬರುತ್ತೆ. ಸೊ ಅದು ಹೇಗೆ ಬರುತ್ತೆ ಅಂದರೆ ಹೀಗಿದೆ ನೋಡಿ. ಸೊ ದಿಸ್ ವಿಲ್ ಬಿ ಎಕ್ಸ್ ಆ್ಯಕ್ಸಿಸ್, y axis and this will be x axis. ಇಲ್ಲಿ 0 ಇದೆಯಾ, ಇದು ಬಂದು 0 ಮೇನ್ ಮಿಡ್ ಪಾಯಿಂಟ್ ಆಗಿರುತ್ತೆ. ದೆನ್ 1 ಸೆಂಟಿಮೀಟ್ರಿಗೆ 5, ದೆನ್ 10, 15, 20, 25, 30, 35, 40, 45, 50, 55 ಅಂತ ನೀವು ಬರ್ಕೊಬೇಕಾಗುತ್ತೆ. ಇಲ್ಲಿ 5 ಅದು ನೆಕ್ಸ್ಟ್ 15 ಅಂತ ಬರೆಯೋಕೆ ಹೋಗಬೇಡಿ. ಮತ್ತು ನಾವು ಕ್ಲಾಸ್ ಸ್ಕೇಲ್ ಇಲ್ಲಿ ಕೊಡ್ತೀವಲ್ಲ, ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಸೊ 0, 5, 10, 15 ಅಂತ ಕೊಡಿ. ಇಲ್ಲೇನಿದೆಯೋ ಅದು ಬರೀರಿ, ಪರವಾಗಿಲ್ಲ, ತೊಂದರೆ ಏನಿಲ್ಲ. ನಾವು 15ಗೆ ಮಾತ್ರ ಮಿಡ್ ಪಾಯಿಂಟ್ಸಿಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋಣ. ಸೊ ಫಸ್ಟ್ ನಮಗೆ 5:5 ಇತ್ತಲ್ಲ, ಸೊ 5 ಇಲ್ಲಿ ಬರುತ್ತೆ. ಸೊ ಸೆಕೆಂಡ್ 5 ವಿಲ್ ಬಿ ಹಿಯರ್. ದೆನ್ 15ಗೆ ಏನು ಕೊಟ್ಟಿದ್ದಾರೆ, ನಮಗೆ 8 ಕೊಟ್ಟಿದ್ದಾರೆ ಅಲ್ವಾ. ಸೊ 15 = 8. ಆ್ಯಕ್ಚುಲಿ ಅದು ಇಲ್ಲಿ ಬರಬೇಕಿತ್ತು. ಸೊ ಈ ಎಕ್ಸ್ ಆ್ಯಕ್ಸಿಸ್ ಏನೆಲ್ಲ ಇದೆ ಅಲ್ಲಿ ಸ್ಟ್ರೈಟ್ ಲೈನ್ ಒಂದಿತ್ತು, ಡಾಟ್ ಬರೆದು ಇಲ್ಲೊಂದು ಪಾಯಿಂಟ್ ನೀವು ಮಾರ್ಕ್ ಮಾಡಬೇಕಾಗತ್ತೆ. ಗ್ರಾಫ್ ಶೀಟ್ಸ್ ಅವ್ರು ಕೊಡ್ತಾರೆ, ನೀವೇನು ತೊಂದರೆ ಪಡಬೇಡಿ. ಗ್ರಾಫ್ ಶೀಟ್ಸ್ ಕೊಡ್ತಾರೆ, ನೀವು ಇದರಲ್ಲೇ ನೀವು ಸುಮ್ಮನೆ ಗೀಚಂಗಿಲ್ಲ. ಅವ್ರು ಕೊಡೋ ಗ್ರಾಫ್ ಶೀಟ್ಸಲ್ಲೇ ನೀವು ಮಾಡಬೇಕಾಗತ್ತೆ. ಇನ್ ಸಮ್ ಕೇಸಸ್ ಗ್ರಾಫ್ ಶೀಟ್ಸ್ ಪ್ರೊವೈಡ್ ಮಾಡಿಲ್ಲ ಅಂದರೆ ಸ್ಕೇಲ್, ಪ್ರಾಪರ್ ಪೆನ್ಸಿಲ್ ಆ್ಯಂಡ್ ಸ್ಕೇಲ್ ತೊಗೊಂಡೋಗಿ ಸ್ಕೇಲಿಂದ ಇಂಚ್ ಟು ಬೈ ಇಂಚ್ ನೀವು ಪ್ರಾಪರಾಗಿ ಹಾಕಿ ನೀವು ಡ್ರಾ ಪರ್ಫೆಕ್ಟಾಗಿ ಮಾಡಬೇಕಾಗತ್ತೆ. ಅವ್ರು ಗ್ರಾಫ್ ಶೀಟ್ ಕೊಟ್ಟಿಲ್ಲ, ನಾನು ಸರಿಯಾಗಿ ಮಾಡಿಲ್ಲ ಅಂದರೆ ಅವ್ರು ನಿಮಗೆ ಮಾರ್ಕ್ಸ್ ಕೊಡೋಲ್ಲ. ಸೊ ಇಲ್ಲಿ ಮಿಡ್ ಪಾಯಿಂಟ್ ಏನಿದೆ, ನಮಗೆ ಇಲ್ಲಿ 7 ಏನಿದೆ ಫ್ರೀಕ್ವೆನ್ಸಿ, ಅದಕ್ಕೆ 35 ಇದೆ. ಮತ್ತು 12 ಏನಿದೆ ಅದಕ್ಕೆ ತಿರ್ಗಾ ಮಿಡ್ ಪಾಯಿಂಟ್ 25 ಇದೆ. ಸೊ ಹೈಯೆಸ್ಟ್ ವಿಲ್ ಬಿ 12 ಅಲ್ವಾ. ಸೊ ನಮಗೆ ಇಲ್ಲೂ ಕೂಡ ಗ್ರಾಫಲ್ಲಿ 12 ಪೀಕಾಗಿ ಬರುತ್ತೆ. ಸೊ ಆ ಕರ್ವ್ ಹೆಂಗೆ ಹೋಗುತ್ತೋ ಅದೇ ಥರ ಹಿಂಗೆ ಹೋಗಿ ನೀವು ಕರ್ವ್ ಅಂದರೆ ನೆಕ್ಸ್ಟ್ ಒಂದು ಫ್ರೀಕ್ವೆನ್ಸಿ ಕರ್ವ್ ಬರುತ್ತೆ, ಆ ಥರ ಮಾಡಬಾರ್ದು. ಫ್ರೀಕ್ವೆನ್ಸಿ ಪಾಲಿಗಾನ್ ಅಂದರೆ ಅದೇನು ಡಾಟ್ಸ್ ಇದೆ ಅದನ್ನ ಹಂಗಂಗೆ ಕನೆಕ್ಟ್ ಮಾಡಬೇಕು. ದಿಸ್ ವಿಲ್ ಬಿ ಲೈಕ್ ಒಂಥರ ರೆಕ್ಟ್ಯಾಂಗಲ್ದು ಕಾರ್ನರ್ಸ್ ಬರುತ್ತಲ್ಲ, ಆ ಥರ ಬರುತ್ತೆ. ಸಮ್ಟೈಮ್ಸ್ ನಿಮಗೆ ಹೀಗೆ ಇಲ್ಲೇ ಟಾಪಿಗೆ ಹೋಗುತ್ತೆ, ಇಲ್ಲಿ ಕೆಳಗೆ ಬರುತ್ತೆ, ಇಲ್ಲಿ ಕೂಡ ಟಾಪ್ ಹೋಗುತ್ತೆ, ಕೆಳಗೆ ಬರುತ್ತೆ, ಹಿಂಗೆ ಬರುತ್ತೆ. ಲೈಕ್ ನಾರ್ಮಲ್ ವೇವ್ಸ್ ಥರ ಕೂಡ ಬರೋ ಚಾನ್ಸಸ್ ಇದೆ. ಬಟ್ ಅಲ್ಲಿ ನಮಗೆ ಡೇಟಾ ಏನಿದೆಯೋ ಅದೇ ಥರ ಕೊಡಬೇಕು. ಇದೇ ಥರ ಬರಬೇಕು ಅಂತ ಏನಿಲ್ಲ. ಬಟ್ ದಿಸ್ ವಿಲ್ ಬಿ ಫ್ರೀಕ್ವೆನ್ಸಿ ಪಾಲಿಗಾನ್, ಲೈಕ್ ಡಾಟ್ ಅಂತ ಹಾಕಿ ಅದ್ರಲ್ಲಿ ಹಾಗೆ ಪೆನ್ಸಿಲಲ್ಲಿ ಕನೆಕ್ಟ್ ಮಾಡಬೇಕಾಗತ್ತೆ ಅಷ್ಟೇ. ದಿಸ್ ವಿಲ್ ಬಿ ಫ್ರೀಕ್ವೆನ್ಸಿ ಪಾಲಿಗಾನ್. ಸೊ ಅಷ್ಟೇ. ಫಾರ್ ದ ಸೇಮ್ ಥಿಂಗ್ ನಾವು ಇದು ಕೂಡ ಮಾಡ್ಕೊಂಡಿದ್ದೀವಿ, ಫ್ರೀಕ್ವೆನ್ಸಿ ಕರ್ವ್ ಫಾರ್ ದ ಸೇಮ್ ಗಿವನ್ ಡೇಟಾ. ಈ ಕರ್ವಲ್ಲಿ ಏನು ಅಂತಂದರೆ, ಇಲ್ಲಿ ನಾವು ಪೆನ್ಸಿಲ್ ಹೆಂಗೆ ಸ್ಟ್ರೈಟ್ ಲೈನ್ ಮಾಡಿದ್ದೀವಿ, ಇಲ್ಲಿ ಕರ್ವಿಯಾಗಿ ಮಾಡಬೇಕು. ಅದೇನಿದೆಯೋ ಅದನ್ನ ಹಾಗೆ ಹೀಗೆ ಕರ್ವ್ ಮಾಡೋ ಥರ, ಲೈಕ್ ಸರ್ಕಲ್ ಥರ ಮಾಡೋ ಥರ ನಾವು ಮಾಡ್ಕೋಬೇಕಾಗುತ್ತೆ. ಇಷ್ಟು ಸ್ಟಿಫಾಗಿ ಮಾಡಬಾರ್ದು, ಒಂದು ಸ್ವಲ್ಪ ಕರ್ವಿಯಾಗಿ ಸರ್ಕಲ್ ಬರೋ ಥರ ಮಾಡಬೇಕು. ಸೊ ಇಷ್ಟು ನಿಮಗೆ ಹಿಸ್ಟೋಗ್ರಾಮ್, ಫ್ರೀಕ್ವೆನ್ಸಿ ಪಾಲಿಗಾನ್ ಆ್ಯಂಡ್ ಫ್ರೀಕ್ವೆನ್ಸಿ ಕರ್ವ್ ಆಗಿರುತ್ತೆ. ಸೊ ನೆಕ್ಸ್ಟ್ ವಿಲ್ ಬಿ ಪೈ ಚಾರ್ಟ್, ಅದರಲ್ಲಿ ಆ್ಯಂಗಲ್ಸ್ ಆ್ಯಂಡ್ ಡಯಾಗ್ರಾಮ್ಸ್. ಸೊ ಫಾಲೋಯಿಂಗ್ ಇಸ್ ದಿ ಕ್ವೆಶನ್. ಇದರಲ್ಲಿ ಒಂದು ಪ್ರೊಡಕ್ಷನ್ ಫ್ಯಾಕ್ಟ್ರಿಯಲ್ಲಿ ಅವ್ರು ಬೇವ್ರೇಜಸ್ನ ಪ್ರೊಡಕ್ಷನ್ ಮಾಡ್ತಿದ್ದಾರೆ. ಅದರಲ್ಲಿ ಟೀ ಬಂದು 3000 tons ಪ್ರೊಡ್ಯೂಸ್ ಮಾಡ್ತಾರೆ, ಮತ್ತು ಕಾಫಿ ಬಂದು 2000 tons ಪ್ರೊಡ್ಯೂಸ್ ಮಾಡ್ತಾರೆ, ಮತ್ತು ಕೋಕೋ ಬಂದು 10,000 tons ಅವರು ಪ್ರಿಪೇರ್ ಮಾಡ್ತಿದ್ದಾರೆ. ಈ ಡೇಟಾನ ನೀವು ಪೈ ಚಾರ್ಟಾಗಿ ಕನ್ವರ್ಟ್ ಮಾಡಿ ಅಂತ ಹಾಕಿದ್ದಾರೆ. ಸೊ ಇದರಲ್ಲಿ ನಿಮಗೆ ಸೊಲ್ಯೂಷನ್ ಏನು ಬರುತ್ತೆ ಅಂದರೆ, ಫಸ್ಟ್ ನಾವು ಆ 3 ಏನು ಕೊಟ್ಟಿದ್ದಾರೆ, 3 ton ಟೀ, ಕಾಫಿ ಆ್ಯಂಡ್ ಕೋಕೋ, ಅದೆಲ್ಲನೂ ಫಸ್ಟ್ ನಾವು ಟೋಟಲ್ ಮಾಡಬೇಕು. ಟೋಟಲ್ ಬಂದು ನಮಗೆ 6000 ಆಗುತ್ತಾ. ಸೊ
ಪೈ ಚಾರ್ಟ್ ಅಂದರೆ 360 ಡಿಗ್ರಿ ಹಿಂಗೆ ಬರುತ್ತೆ ರೀ ಸರ್ಕಲ್ ಆಗಿ. ಆ ಚಾರ್ಟ್ ಕೂಡ ನಾನು ತೋರಿಸ್ತೀನಿ. ಆ ಚಾರ್ಟ್ ನಾವೇನು ಮಾಡ್ತೀವೋ ಅದ್ರಲ್ಲಿ ನಾವು ಹೇಗೆ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂದರೆ ವ್ಯಾಲ್ಯೂ, ಇವಾಗ ನಾವು ಟಿ ವ್ಯಾಲ್ಯೂ ಮಾಡ್ತಿದ್ದೀವಿ ಅಂದರೆ ಟಿ ಡಿವೈಡೆಡ್ ಬೈ ಟೋಟಲ್ ಇಂಟು 360 ಅಂತ ಮಾಡಬೇಕಾಗತ್ತೆ. ಸೊ ಆವಾಗ ಟಿ ಬಂದು 3000 ಡಿವೈಡೆಡ್ ಬೈ 6000 ಇಂಟು 360 ವಿಲ್ ಬಿ 180 ಡಿಗ್ರಿ. ಓಕೆನಾ. ಇದು ಪೈ ಚಾರ್ಟ್ ಮಾಡೋಕ್ಕೆ ನಿಮ್ಮ ಹತ್ರ ಪ್ರೊಟ್ರಾಕ್ಟರ್ ಇರಲೇಬೇಕು. ಪ್ರೊಟ್ರಾಕ್ಟರ್ ಅಂದರೆ ಯಾವುದು ಅಂತ ಕೇಳಬೇಡಿ ಪ್ಲೀಸ್. ಸೆಮಿ ಸರ್ಕಲ್ ಆಗಿ ಒಂದು ಬರುತ್ತೆ ಗೊತ್ತಾ, ಅದು ಪ್ರೊಟ್ರಾಕ್ಟರ್ ಅಂತಾರೆ. ನೀವು ಐ ನೋ ಎವ್ರಿ ಒನ್ ವಿಲ್ ಬಿ ಥ್ರೋನ್ ಎವ್ರಿವೇರ್, ನೀವು ಮಾಸ್ಟರ್ ಡಿಗ್ರಿ ಮಾಡ್ತಿದ್ದೀರಂತ, ಬಟ್ ಪ್ಲೀಸ್ ಎಕ್ಸಾಮ್ಗೆ ತೊಗೊಂಡೋಗಿ ಅಕ್ಕಪಕ್ಕೆಲ್ಲ ಕೇಳಕ್ಕೆ ಹೋಗ್ಬೇಡಿ. ಕೇಳಿದ್ರೆ ಅದಕ್ಕೂ ಕೂಡ ನೀವು ಕಾಪಿ ಮಾಡ್ತಿದ್ದೀರಿ ಅಂತ ಡಿಬಾರ್ ಮಾರ್ಕ್ಸ್ 3 years ಬಿಸಾಕ್ತಾರೆ, ಅದು ನಿಮಗೆ ಲಾಸ್ ಆಗುತ್ತೆ. ಸೊ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಪ್ರತಿಯೊಂದು ವಸ್ತು ನೀವೇ ನಿಮ್ದಾಗಿ ತೊಗೊಂಡೋಗಿ. ಸೊ ದೆನ್ ಕಾಫಿ ಬಂದು 2000 ಓಕೆನಾ, ಟನ್ ಹೇಳಿರೋದು, ಅದು ಡಿವೈಡೆಡ್ ಬೈ 6000 ಇಂಟು 360 ಡಿಗ್ರಿ ವಿಲ್ ಬಿ 120 ಡಿಗ್ರಿ. ಈ ಡಿಗ್ರಿ ಅಂತ ಏನಿದೆ ಅದನ್ನ ನೀವು ಪ್ರತಿಯೊಬ್ಬರು ಮೆನ್ಷನ್ ಮಾಡಲೇಬೇಕಾಗತ್ತೆ. ಇಲ್ಲಾಂದರೆ ಡಿಗ್ರಿ ಅಂತ ಮೆನ್ಷನ್ ಮಾಡೋಂಥ ಅದಕ್ಕೂ ಕೂಡ ನಿಮಗೆ ಮಾರ್ಕ್ಸ್ ಡಿಟೆಕ್ಟ್ ಮಾಡೋ ಆಪ್ಷನ್ಸ್ ಇರುತ್ತೆ. ದ ಕೋಕೋ ಬಂದುಬಿಟ್ಟು 1000 ಡಿವೈಡೆಡ್ ಬೈ 6000 ಇಂಟು 360 ಈಕ್ವಲ್ ಟು 60 ಡಿಗ್ರಿ. ಓಕೆನಾ. ಸೊ ಮತ್ತು ಟೇಬಲ್, ಇಷ್ಟು ನೀವು ಕ್ಯಾಲ್ಕುಲೇಷನ್ಸ್ ಅಂತ ಹಾಕ್ಮೇಲೆ ಪ್ರಾಪರಾಗಿ ಒಂದು ಟೇಬಲ್ ಹಾಕಬೇಕು. ಇದರಲ್ಲಿ ನೀವು ಟೇಬಲ್ ಅಂತ ಸುಮ್ಮನೆ ಮೆನ್ಷನ್ ಮಾಡಿದೆ, ದ ಬಿಲೋ ಶೋನ್ ಟೇಬಲ್ ಇಸ್ ಶೋಯಿಂಗ್ ದಿ ಪೈ ಚಾರ್ಟ್ ವ್ಯಾಲ್ಯೂ ಆ್ಯಂಡ್ ದಿ ಆ್ಯಂಗಲ್ ಆಫ್ ದಿ ಗಿವನ್ ಡೇಟಾ ಅಂತ ಸ್ವಲ್ಪ ಎಲಾಬ್ರೇಟ್ ಮಾಡಿ ಬರೀರಿ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಓಕೆ ಅವ್ರೇನೋ ಒಂದು ಸ್ವಲ್ಪ ಓದ್ಕೊ ಬಂದಿದ್ದಾರೆ ಅಂತ. ಸೊ ಐಟಮ್ ಅದರಲ್ಲಿ ಟೀ, ಕಾಫಿ ಆ್ಯಂಡ್ ಕೋಕೋ ಪೌಡರ್ ಆ್ಯಂಡ್ ವ್ಯಾಲ್ಯೂ ವಿಲ್ ಬಿ 3000, 2000, 1000. ಅದರಲ್ಲಿ 180 ಡಿಗ್ರಿ, 120 ಡಿಗ್ರಿ ಆ್ಯಂಡ್ 360 ಡಿಗ್ರಿ. ಈ 3 ಡಿಗ್ರೀಸ್ ನಾವೇನಿದೆಯೋ ಅದನ್ನ ನಾವೇನಾದರೂ ಟೋಟಲ್ ಮಾಡಿದ್ರೆ ದಟ್ ವಿಲ್ ಬಿ 360 ಆಗಿ ಬರುತ್ತೆ. ಬಿಕಾಸ್ 360ಇಂದನೇ ಅದು ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ. ಸೊ ಇದು 3 ಕೂಡ ನಾವು ಆ್ಯಡ್ ಮಾಡಿದ್ರೆ 360 ಅಂತ ಬರುತ್ತೆ. ಸೊ ದ ಪೈ ಚಾರ್ಟ್ ವಿಲ್ ಬಿ ಲೈಕ್ ದಿಸ್. ಒಂದು ಕಾಂಪಸಲ್ಲಿ ಪ್ರಾಪರಾಗಿ ಒಂದು ಸರ್ಕಲ್ ಹಾಕೊಳ್ಳಿ, ಇಲ್ಲಿ ಏನಾದರೂ ಒಂದು ರೇಡಿಯಸ್ ಎಳ್ಕೊಳ್ಳಿ ಈ ಥರ. ಅಲ್ಲಿ ಏನಿದೆಯೋ ಅಲ್ಲಿಂದ ನೀವು ಪ್ರೊಟ್ರಾಕ್ಟರ್ ಇಟ್ಕೊಂಡು ಫಸ್ಟು 60 ಡಿಗ್ರಿ ಮೆನ್ಷನ್ ಮಾಡಬೇಕಾಗತ್ತೆ. ಇಲ್ಲಿ ಬರೆದು 60 ಡಿಗ್ರಿ ಯಾವುದು ಕೋಕೋ ಪೌಡರ್, ಸೊ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ತಿರ್ಗಾ ಇಲ್ಲಿಂದನೇ ಇಟ್ಟು ನೀವು 120 ಡಿಗ್ರಿ ಮಾಡಬೇಕು. ತಿರ್ಗಾ ಇಲ್ಲಿ ಹೋಗ್ಬಿಟ್ಟು ಇಲ್ಲಿಂದ ಮಾಡಬೇಕು, ಇಲ್ಲಿಂದ ಮಾಡಬಾರ್ದು ಮ್ಯಾಮ್. ಮತ್ತು ಆವಾಗ ಕೋಕೋ ಪೌಡ್ರು ಕೂಡ ಸೇರಿಸಿ ನಿಮಗೆ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಈ ಲೈನ್ ಏನಿದೆ ಇಲ್ಲಿಂದ ಇಲ್ಲಿವರೆಗೂ ಕೋಕೋ ಪೌಡರ್. ಸೊ ನಾವು ಇಲ್ಲಿಂದ ನೆಕ್ಸ್ಟ್ 120 ಡಿಗ್ರಿ ಇಷ್ಟು ನಿಮಗೆ ಕಾಫಿ ಆಗಿರುತ್ತೆ. ಮ್ಯಾಮ್ ಇಲ್ಲಿಂದ ಮಾಡಿದೆ ಅದಕ್ಕೆ ನನಗೆ 120 ಇಲ್ಲೇ ಬಂತು ಅಂತೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಈ ಲೈನ್ ಇದೆ, ಫಸ್ಟ್ ನೀವು ಇಲ್ಲೊಂದು ಲೈನ್ ಹಾಕಿ ನೀವು ಒಂದು ಮಾಡಿದ್ದೀರ ಅಂದರೆ ಅದನ್ನ ಅಲ್ಲಿಗೆ ಬಿಟ್ಬಿಡಬೇಕು. ನೆಕ್ಸ್ಟ್ ಇಲ್ಲೇನಿದೆ ನೀವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಈ ಲೈನಿಂದ ನೀವು 120 ಡಿಗ್ರಿ ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತು ಇಲ್ಲಿಂದ ನೀವೇನಾದರೂ ಇಟ್ಟು ನೋಡಿದ್ರಿ ಅಂದರೆ ಅದು ನಿಮಗೆ ರಿಮೈನಿಂಗ್ 180 ಡಿಗ್ರಿ ಏನಿದೆ ಅದು ನಿಮಗೆ ಎಕ್ಸಾಕ್ಟಾಗಿ ಬರುತ್ತೆ. ಸೊ ಇಷ್ಟು ನಿಮ್ಗೆ ಆದಮೇಲೆ ಟೋಟಲ್ ಫೈನಲ್ ಆನ್ಸರ್ಸ್ ಅಂತ ಹಿಂಗೆ ಬರ್ದು ನೀವು ಕೊಡಬೇಕಾಗತ್ತೆ. ಸೊ ಇಷ್ಟು ನಿಮಗೆ ಪೈ ಚಾರ್ಟ್ವರೆಗೂ ಅರ್ಥ ಆಗಿದೆಯಾ? Yes, ma'am. Yes, ma'am. Yes, ma'am. Yes, ma'am. ಪರ್ಫೆಕ್ಟ್. Ma'am, discussion how you become exam, ma'am. ಹಲೋ, ಐ ಡಿಡ್ಂಟ್ ಗೆಟ್ ಯು. ಕ್ಯಾನ್ ಯು ಬಿ ಲೌಡರ್ ಪ್ಲೀಸ್? Ma'am, ಈ ಕ್ವಶನ್ಸ್ ಎಲ್ಲಾನು ಬರುತ್ತೆ ಎಕ್ಸಾಮ್ಸ್ಗೆ? ಅಫ್ಕೋರ್ಸ್ ಬರುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಪ್ರಾಕ್ಟಿಕಲ್ ಆ್ಯಂಡ್ ಥಿಯರಿ ಎರಡು ಮಿಕ್ಸಪ್ ಆಗಿರುತ್ತಲ್ಲ. ನೀವು ಫುಲ್ ಪ್ರಾಕ್ಟಿಕಲೇ ಓದ್ಕೊಂಡು ಹೋದ್ರೂ ಆಗುತ್ತೆ, ಇಲ್ಲ ಫುಲ್ ಥಿಯರಿ ಓದ್ಕೊಂಡು ಹೋದ್ರೂ ಆಗುತ್ತೆ. ಯು ಕ್ಯಾನ್ ಚೂಸ್ ವಿಚ್ ಯು ವಾಂಟ್. ಮ್ಯಾಮ್ ಬಟ್ ಲಾಸ್ಟ್ ಇಯರ್ ಕ್ವಶನ್ಸ್ ಪೇಪರ್ ಎಲ್ಲ ನೋಡಿದ್ರೆ ಅದರಲ್ಲಿ ಯಾವ್ದ್ರಲ್ಲೂ ಬಂದಿಲ್ವಲ್ಲ ಮ್ಯಾಮ್? ಸೊ ನೀವು ಅದಕ್ಕೆ ಲಾಸ್ಟ್ 5 ಕೇಳಿದೆ. years ಕ್ವಶನ್ ಪೇಪರ್ ಚೆಕ್ ಮಾಡಿ. ಬಿಕಾಸ್ ಈ ಥರ ಕ್ವಶನ್ಸ್ ರಿಪೀಟ್ ಆಗಲ್ಲ. ಅವರು ನೀವು ಒಂದು ಪ್ಯಾಟರ್ನ್ ನೀವು ಬೇರೆ ನಾರ್ಮಲ್ PG ಡಿಗ್ರಿ ಎಲ್ಲ ಮಾಡ್ಕೊಂಡಿರ್ತೀರ ಗೊತ್ತಾ, BCom ಆರ್ BC, ಅದ್ರಲ್ಲಿ ಅಂದರೆ ನೀವು ಲಾಸ್ಟ್ 5 years ಪೇಪರ್ ಏನಾದರೂ ಎತ್ತಿ ಓದ್ಕೊಂಡ್ರೆ ಅದರಿಂದ ನಿಮಗೆ ರಿಪೀಟೆಡ್ ಕ್ವಶನ್ಸ್ ಬರುತ್ತೆ ಅಂತ ನೀವು ನೋಡ್ಕೋಬೋದು. ಬಟ್ KSOUಲಿ ಇವಾಗವರೆಗೂ ಜಾಸ್ತಿ ರಿಪೀಟೆಡ್ ಕ್ವಶನ್ಸ್ ಎಲ್ಲ ಬರಲಿಲ್ಲ. ಆ ಕಾನ್ಸೆಪ್ಟಿಂದ ಬಂದಿರ್ಬೋದೇ ಹೊತ್ತು ಅದೇ ಇದರಲ್ಲಿ ರಿಪೀಟ್ ಆಗುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಅದು ಸ್ಪೆಷಾಲಿಟಿ ಆಫ್ KSOU. ಸೊ ನಮಗೆ ಇಷ್ಟು ಡೇಟಾ ಬಂದಿದೆ, ಈ ಥರ ಕ್ವಶನ್ಸ್ ಕೇಳ್ಬೋದು ಅಂತ, ಅದಕ್ಕೆ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ವಿಲ್ ಬಿ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಸೊ ಇದರಲ್ಲಿ ನಿಮಗೆ ಅರ್ಥಮೆಟಿಕ್ ಮೀನ್ ಕಂಡುಹಿಡಿಬೇಕು ಮತ್ತು ಮೀನ್ ಫಾರ್ ಗ್ರೂಪ್ಡ್ ಡೇಟಾ, ಲೈಕ್ ದಿಸ್ ವಿಲ್ ಬಿ ಫಾರ್ ಅನ್ಗ್ರೂಪ್ಡ್ ಡೇಟಾ. ಓಕೆನಾ. ಸೊ ಇದೊಂದು 4-5 ಸಮ್ಸ್ ಇದೆ, ಚಿಕ್ಕದೇ ಸಮ್ಸ್ ತಗೊಂಡಿದ್ದೀನಿ. ಸೊ ಬೇಗ ಮುಗಿಸ್ಬಿಡೋಣ. ಫಸ್ಟ್ ನಾವು ಮೀನ್ ಫಾರ್ ಅನ್ಗ್ರೂಪ್ಡ್ ಡೇಟಾ. ಅನ್ಗ್ರೂಪ್ಡ್ ಡೇಟಾ ಅಂದರೆ ಲೈಕ್ ನಮಗೆ ಕ್ಲಾಸ್ ಇಂಟರ್ವೆಲ್ ಏನು ಕೊಟ್ಟಿರಲ್ಲ, ಹಾಗೆ ಜಸ್ಟ್ ಸಮ್ಸ್ ಕೊಟ್ಟಿರ್ತಾರೆ.
ಅದನ್ನ ನಾವು ನೋಡ್ಕೋಬೇಕಾಗತ್ತೆ. ಐ ಮೀನ್ ಅದರಿಂದ ನಾವು ಅರ್ಥಮೆಟಿಕ್ ಮೀನ್ ಫೈಂಡ್ ಮಾಡಬೇಕಾಗತ್ತೆ. ಸೊ ಸಮ್ ಆಫ್ ಮೀನ್ದು ಫಾರ್ಮುಲಾಸ್ ಏನಂದರೆ ಸಮ್ ಆಫ್ ದ ವ್ಯಾಲ್ಯೂಸ್ ಡಿವೈಡೆಡ್ ಬೈ ನಂಬರ್ ಆಫ್ ದಿ ವ್ಯಾಲ್ಯೂಸ್. ಸಮ್ ಅಂದರೆ ಈ 12, 15, 18, 20, 25, 30 ಏನು ಕೊಟ್ಟಿದ್ದಾರೋ ಅದು ಟೋಟಲ್ ಸಮ್ ಆಗಿರುತ್ತೆ. ಆ ಸಮ್ದು ಏನಿದೆಯೋ ಅದರಲ್ಲಿ ನಾವು ನಂಬರ್ ಆಫ್ ವ್ಯಾಲ್ಯೂ ಅಂದರೆ ಇದು ಎಷ್ಟು ಕೌಂಟ್ ಇದೆ, ಲೈಕ್ 1 2 3 4 5 6 ಅಂತ ಇದೆಯಲ್ಲ. ಸೊ ಆ ನಂಬರ್ ಆಫ್ ವ್ಯಾಲ್ಯೂನ ನಾನು ಡಿವೈಡ್ ಮಾಡಬೇಕಾಗತ್ತೆ. ಸೊ 120 ಡಿವೈಡೆಡ್ ಬೈ 60 ಈಕ್ವಲ್ ಟು 20. ಸೊ ಮೀನ್ ವಿಲ್ ಬಿ 20 ಫಾರ್ ದಿಸ್ ಪರ್ಟಿಕ್ಯುಲರ್ ಸಮ್. ಸೊ ನೆಕ್ಸ್ಟ್ ಬಂದು ಮೀನ್ ಫಾರ್ ಗ್ರೂಪ್ಡ್ ಡೇಟಾ. ಇದರಲ್ಲಿ ಕ್ವಶನ್ಸ್ ಯಾವ್ದು ಅಂದರೆ 0 to 10 ಬಂದು ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ ಮತ್ತು ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಈ ಕ್ಲಾಸ್ ಇಂಟರ್ವಲ್ ಏನಿದೆ ಅದಕ್ಕೆ ನಾವು ಮಿಡ್ ಪಾಯಿಂಟ್ ಕೂಡ ಕಂಡುಹಿಡಿಬೇಕಾಗತ್ತೆ. ಬಿಕಾಸ್ ಇದರಲ್ಲಿ ನಾವು ಯಾವ ಎಕ್ಸ್ ಇಟ್ಕೊಂಡು ನಾವು ಮಲ್ಟಿಪಲ್ ಮಾಡಬೇಕು ಅಂತ ಬರಲ್ಲ ಅಲ್ವಾ. ಸೊ ಮೇನ್ ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನಿರೋದು ಅಂದರೆ ಟೋಟಲ್ ಆಫ್ ಎಕ್ಸ್ ಎಫು ಇರ್ಬೋದು ಇಲ್ಲ ಎಫ್ ಎಕ್ಸು ಇರ್ಬೋದು ಡಿವೈಡೆಡ್ ಬೈ ಟೋಟಲ್ ಆಫ್ ಫ್ರೀಕ್ವೆನ್ಸಿ, ಈ ಥರ ಬರುತ್ತೆ. ಓಕೆನಾ. ಸೊ ಇದರಲ್ಲಿ ಇಷ್ಟು ನಿಮಗೆ ಕ್ವಶನ್ಸ್ ಕೊಟ್ಟಿದ್ದಾರೆ. ಈ ಕ್ವಶನಲ್ಲಿ ನಾವು ತಿರ್ಗಾ ಮ್ಯಾಮ್ ಕ್ವಶನ್ ಕೊಟ್ಟಿದ್ರಲ್ಲ ತಿರ್ಗಾ ನಾವು ಯಾಕೆ ಕ್ವಶನ್ ಬರೀಬೇಕು ಅಂತ ಅನ್ಕೋಬೇಡಿ. ಬಟ್ ತಿರ್ಗಾ ನೀವು ಕ್ವಶನ್ ಅಲ್ಲಿ ಬರೀಲೇಬೇಕಾಗುತ್ತೆ. ಕ್ವಶನ್ ಅಂದರೆ ಈ ಟೇಬಲ್ ಏನಿದೆ ಅದನ್ನ ನೀವು ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕಾಗತ್ತೆ. ಸೊ 0 to 10 ಫ್ರೀಕ್ವೆನ್ಸಿ ಬಂದು 5. ಮತ್ತು ಆಲ್ರೆಡಿ ನಾನು ಮಿಡ್ ಪಾಯಿಂಟ್ ಹೇಗೆ ಕಂಡಿದ್ದೀರಿ ಅಂತ ಹೇಳಿದ್ದೀನಿ. ಅದರಲ್ಲಿ 0 + 10 ಡಿವೈಡ್ ಬೈ 2 ವಿಲ್ ಬಿ 5. ದೆನ್ 10 + 20 ಡಿವೈಡ್ ಬೈ 2 ಈಕ್ವಲ್ ಟು 15. ಆ ಥರ ಮಿಡ್ ಪಾಯಿಂಟ್ಸ್ ಎಲ್ಲ ಪ್ರತಿಯೊಂದಕ್ಕೂ ಕಂಡುಹಿಡ್ದು ಇವಾಗ ಇದನ್ನ ನಾವು ಎಕ್ಸ್ ಆಗಿ ಟ್ರೀಟ್ ಮಾಡಲ್ಲ. ಆ ಮಿಡ್ ಪಾಯಿಂಟ್ಸ್ ಏನಿದೆ ಇದನ್ನ ಎಕ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಇವಾಗ ನಮಗೆ ಟೋಟಲ್ ಆಫ್ ಎಫ್ ಆ್ಯಂಡ್ ಎಕ್ಸ್ ಬೇಕು ಅಂದರೆ ನಾವು 5 × 5 25, ದೆನ್ 8 × 15 120, 12 × 25 ವಿಲ್ ಬಿ 300 ಆ್ಯಂಡ್ 5 × 35 ವಿಲ್ ಬಿ 175. ಇಷ್ಟ್ರದ್ದು ನಾವು ಟೋಟಲ್ ಮಾಡ್ಕೋಬೇಕು. ಲೈಕ್ ಟೋಟಲ್ ಆಫ್ ಎಫ್ ಎಕ್ಸ್ ವಿಲ್ ಬಿ 620 ಆ್ಯಂಡ್ ಮಿಡ್ ಪಾಯಿಂಟ್ ಟೋಟಲ್ ಬಂದುಬಿಟ್ಟು 30 ಆಗಿರುತ್ತೆ. ಸೊ ಇಷ್ಟು ಆಯಿತಾ. ಇದಾದಮೇಲೆ ಫಾರ್ಮುಲಾ ಬಂದುಬಿಟ್ಟು ಮೀನ್ ಕಂಡುಹಿಡಿಯೋದಕ್ಕೆ ಟೋಟಲ್ ಆಫ್ ಎಸ್ ಎಫ್ ಈಕ್ವಲ್ ಟು ಎಕ್ಸ್ ಎಫ್ ಈಕ್ವಲ್ ಟು ಟೋಟಲ್ ಆಫ್ ಫ್ರೀಕ್ವೆನ್ಸಿ. ಸೊ 620 ಡಿವೈಡೆಡ್ ಬೈ 30 ಈಕ್ವಲ್ ಟು 20.67. ಸೊ ಇಷ್ಟು ನಿಮಗೆ ಮೀನ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ವಿಲ್ ಬಿ ಮೀಡಿಯಮ್ ಫಾರ್ ಗ್ರೂಪ್ಡ್ ಡೇಟಾ. ನಿಮಗೆ ಮೀಡಿಯಮ್ ಬಂದು 2 ವೇಸಲ್ಲಿ ಕಂಡುಹಿಡಿಬೋದು. ಇವಾಗ ಹೈಯೆಸ್ಟ್ ಫ್ರೀಕ್ವೆನ್ಸಿ ಏನಿದೆ, ಲೆಟ್ ಮಿ ಗೋ ವಿತ್ ದಿ ಸೇಮ್ ಪ್ರೊಸೀಜರ್. ಸೊ ಇವಾಗ ನಮಗೆ ಕ್ವಶನ್ ಏನು ಕೊಟ್ಟಿದ್ದಾರೆ, ಇಷ್ಟು ಕ್ವಶನ್ ಕೊಟ್ಟಿದ್ದಾರೆ, ತಿರ್ಗಿ ಅದನ್ನ ಬರೀಬೇಕು. ಈ ಸಿ ಎಫ್ ಅಂದರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಫಸ್ಟ್ ನಾವು ಫ್ರೀಕ್ವೆನ್ಸಿ ಏನಿದೆ ಫ್ರೀಕ್ವೆನ್ಸಿ ಹಾಗೆ 4 ಅಂತ ಬರ್ಕೋಬೇಕು. ದೆನ್ 6 + 4 = 10. ಓಕೆನಾ. ಅದನ್ನ ಬರ್ಕೋಬೇಕು. ದೆನ್ 10 + 10 ವಿಲ್ ಬಿ 20. ಇದು ಏನಿದೆಯೋ ಇಲ್ಲಿಂದ ಇಲ್ಲಿ ಬರ್ಕೋಬೇಕಾಗತ್ತೆ. ಪ್ಲಸ್ ಮಾಡಿಕೊಂಡು ನೆಕ್ಸ್ಟ್ ನಂಬರ್ ಆ್ಯಡ್ ಮಾಡ್ಕೊಂಡು ಬಂದು ಲಾಸ್ಟ್ವರೆಗೂ ಬರುತ್ತೆ. ಸೊ ಟೋಟಲ್ ಆಫ್ n = 30 ಆಗಿರುತ್ತೆ. ಮತ್ತು n/2 ನಮಗೆ ಫಾರ್ಮುಲಾಲ್ಲಿ ಬೇಕಾಗತ್ತೆ. ಸೊ ನಾವು n/2 ಮಾಡ್ಕೊಂಡಿದ್ದೀವಿ. n/2 ವಿಲ್ ಬಿ ಲೈಕ್ n ಅಂದರೆ ಫ್ರೀಕ್ವೆನ್ಸಿ ಟೋಟಲ್ ಅಂತ. 30 ಡಿವೈಡೆಡ್ ಬೈ 2 ವಿಲ್ ಬಿ 15. ಮತ್ತು ಕ್ಲಾಸ್ ಮೀಡಿಯನ್ ಬಂದು 20 to 30 ಇದೆ. ಬಿಕಾಸ್ ಇಲ್ಲಿ 5 ಆಗಿರೋದನ್ನು ನಾವು ಮಿಡ್ ಪಾಯಿಂಟ್ ಅಂತ ಇದನ್ನ ಚೂಸ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಫಾರ್ಮುಲಾ ವಿಲ್ ಬಿ L + n/2 - CF ಡಿವೈಡೆಡ್ ಬೈ F × H. ಸೊ ಇಲ್ಲಿ L ಅಂದರೆ ಲೋಯರ್ ಲಿಮಿಟ್ ಅಂತ. ಸೊ ನಾವಿಲ್ಲಿ 20 ತಗೊಂಡಿದ್ದೀವಿ ಲೋಯರ್ ಲಿಮಿಟದು. ಮತ್ತು CF ವಿಲ್ ಬಿ 10. ಈ ಲೋಯರ್ ಲಿಮಿಟಿದು CF ಏನಿದೆಯೋ 20 ಇದೆಯಾ ಇದರಿಂದ ಮೇಲೆ ತಗೊಬೇಕು. ಇದನ್ನ ನಾವು CF ಅಂತ ಮೆನ್ಷನ್ ಮಾಡ್ತೀವಿ. ಈ ಮಿಡ್ ಪಾಯಿಂಟ್ ಏನಿದೆ ಆ ಮಿಡ್ ಪಾಯಿಂಟದು ನೆಕ್ಸ್ಟ್ ಮೇಲೆ ಇರೋ ಫ್ರೀಕ್ವೆನ್ಸಿನ ನಾವು CF ಆಗಿ ಕನ್ಸಿಡರ್ ಮಾಡ್ತೀವಿ. ದೆನ್ F = 10 ಅಂತ, ಲೈಕ್ ಫ್ರೀಕ್ವೆನ್ಸಿ ಇದ್ರ 10. ಓಕೆನಾ. ಇದು ಮಿಡ್ ಪಾಯಿಂಟ್ ಅಲ್ವಾ. ಈ 10 ಬಂದು CF ಅದು ಬೇರೆ. ಈ ಮಿಡ್ ಪಾಯಿಂಟದೇನು ಫ್ರೀಕ್ವೆನ್ಸಿ ತೊಗೊಂಡಿದ್ದೀವಿ ಈ 10 ನಾವು ಕನ್ಸಿಡರ್ ಮಾಡಬೇಕು. ಮತ್ತು ಈ 10 ಯಾವುದು ಅಂದರೆ ಹೆಚ್ ಅಂದರೆ ಕ್ಲಾಸ್ ಇಂಟರ್ವಲ್. ಈ 40ಗೂ 50ಗೂ ಮಿಡ್ಲಲ್ಲಿ ಎಷ್ಟಿದೆಯೋ ಅಷ್ಟನ್ನ ನಾವು ಕ್ಲಾಸ್ ಇಂಟರ್ವಲ್ ಅಂತ ಹಾಕ್ತೀವಿ. ಅದನ್ನ ಐ ಅಂತಲೂ ಕನ್ಸಿಡರ್ ಮಾಡ್ಬೋದು, ಇಲ್ಲ ನೀವು ಹೆಚ್ ಅಂತಲೂ ಕನ್ಸಿಡರ್ ಮಾಡ್ಬೋದು. ದಟ್ ವಿಲ್ ಬಿ ಬಿಟ್ವೀನ್
40 to 50 ಎಷ್ಟಿರುತ್ತೆ ಅಂದರೆ 10 ಇರುತ್ತೆ. ಸೊ 10 ನಾವು ತಿರ್ಗಾ ತೊಗೊಂಡಿದ್ದೀವಿ. ಸೊ ದ ಫಾರ್ಮುಲಲ್ಲಿ ಏನಿದೆಯೋ ಅದಕ್ಕೆ ನಾವಿವಾಗ ಮೀಡಿಯನ್ನ ಫಿಕ್ಸ್ ಮಾಡಬೇಕಾಗತ್ತೆ. ಸೊ ಲೋಯರ್ ಲಿಮಿಟ್ ವಿಲ್ ಬಿ 20 ಪ್ಲಸ್ 15 ಲೈಕ್ n/2 ವಿಲ್ ಬಿ 15 ಅಲ್ವಾ. ಸೊ ಡೈರೆಕ್ಟಾಗಿ ತೊಗೊಂಡಿದ್ದೀವಿ, ಇಲ್ಲೊಂದು ಸಪ್ರೇಟ್ ಕ್ಯಾಲ್ಕುಲೇಷನ್ಸ್ ಮಾಡಿಲ್ಲ. ದೆನ್ ಮೈನಸ್ 10, CF ಬಂದು 10, ದೆನ್ ಫ್ರೀಕ್ವೆನ್ಸಿ ಆಲ್ಸೋ 10, ದೆನ್ ಕ್ಲಾಸ್ ಇಂಟರ್ವಲ್ ವಿಲ್ ಬಿ ಆಲ್ಸೋ 10. ಇಲ್ಲಿ ನೀವು ಮಾಡಬೇಕಾದ್ರೆ ಫಸ್ಟ್ 15 ಮೈನಸ್ ಮಾಡಿಕೊಂಡು ಆಮೇಲೆ ನೀವು ಮಾಡಬೇಕಾಗತ್ತೆ. ದೆನ್ ಮೀಡಿಯಮ್ ವಿಲ್ ಬಿ 20 ಪ್ಲಸ್ 5 ಈಕ್ವಲ್ ಟು 25. ನಿಮಗೆ ಮೀಡಿಯಮ್ ಬಂದು ನಿಮಗೆ 25 ಯಾಕೆ ಸಿಗುತ್ತೆ. ಸಪೋಸ್ ಆಗಿಲ್ಲ ಅಂದರೆ ನೀವು ಜಸ್ಟ್ ಇಲ್ಲಿ ಮಿಡ್ ಪಾಯಿಂಟ್ ಅಂತ ಕಂಡುಹಿಡಿದ್ರೆ ಕೂಡ ಇದು ಡೇಟಾ ಈಸಿ ಇದೆ. ಸೊ ನೀವು ಎಕ್ಸಾಕ್ಟಾಗಿ ನೀವು ಮೀಡಿಯನ್ ಕಂಡುಹಿಡಿಬೋದು. ಈ 20ಗೂ 30ಗೂ ಮಧ್ಯ ಏನಿದೆ ಮಿಡ್ ಪಾಯಿಂಟ್ ಅಂತ ನಾವು ಮೆನ್ಷನ್ ಮಾಡ್ತೀವಲ್ಲ, ಪ್ರೀವಿಯಸ್ ಸಮ್ಮಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ. ಸೊ ಅದೇ ನೀವು ತಗೋಬೋದು. ಆರ್ ಈ ಥರ ದೊಡ್ಡ ಫಾರ್ಮುಲಾ ಹಾಕಿ ಕೂಡ ಮಾಡ್ಬೋದು. ಬಿಕಾಸ್ 15 ಮಾರ್ಕ್ಸ್ ಕೇಳಿದಾಗ ಈ ಥರ ಫಾರ್ಮುಲಾ ಬೇಸಲ್ಲೇ ಮಾಡಬೇಕು. ದೆನ್ ಫೈಂಡ್ ದಿ ಮೋಡ್ ಫಾರ್ ದಿ ಗಿವನ್ ಡೇಟಾ ಆ್ಯಂಡ್ ದಿಸ್ ವಿಲ್ ಬಿ ದಿ ಕ್ವೆಶನ್. ಆ್ಯಂಡ್ ಇದರಲ್ಲಿ ನಮಗೆ ಫಸ್ಟ್ ಸಿಂಪ್ಲೆಸ್ಟ್ ಫಾರ್ಮುಲಾ ಏನಂದರೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದಕ್ಕಿದೆಯೋ ಅದನ್ನ ನಾವು ಮೋಡಾಗಿ ಕನ್ಸಿಡರ್ ಮಾಡ್ಬೋದು. ಇಲ್ಲಿರೋ 5ಅಲ್ಲಿ ನಮಗೆ 15 ಇಸ್ ದಿ ಹೈಯೆಸ್ಟ್ ಫ್ರೀಕ್ವೆನ್ಸಿ. ಸೊ ನಾವು 20 to 30 ಏನಿದೆಯೋ ಅದನ್ನ ಕೂಡ ನಾವು ಮೀಡಿಯನ್ ಆಗಿ ಮೋಡಲ್ ಕನ್ಸಿಡರ್ ಮಾಡ್ಬೋದು. ಬಟ್ ನಾವು ಅದನ್ನ ಹಾಗೆ ಸ್ಟ್ರೈಟಾಗಿ ತೊಗೊಳಂಗಿಲ್ಲ, ಬಿಕಾಸ್ ಅವರು ಗ್ರೂಪ್ಡ್ ಡೇಟಾ ಕೊಟ್ಟಿದ್ದಾರೆ. ಸೊ ನಾವು ಫಾರ್ಮುಲಾ ಹಾಕೇ ಮಾಡಬೇಕಾಗತ್ತೆ. ಸೊ ಕ್ಲಾಸ್ ಇಂಟರ್ವಲ್ ಬರ್ಕೋಬೇಕು ಮತ್ತು ಫ್ರೀಕ್ವೆನ್ಸಿ ಬರ್ಕೋಬೇಕು. ಆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಏನಿದೆ ಅದನ್ನ ಮಾಡೆಲ್ ಕ್ಲಾಸ್ ಅಂತ ಹೇಳ್ತಾರೆ. ದಟ್ ವಿಲ್ ಬಿ F1 ಮತ್ತು ಅದ್ರ ಮೇಲೆ ಇರೋದು F0 ಮತ್ತು F2. ಸಪೋಸ್ ಮ್ಯಾಮ್ ಈ 15 ಏನಾದರೂ ಇಲ್ಲಿ ಬಂದರೆ ನಾವು ಇದು ಚೇಂಜ್ ಆಗುತ್ತಲ್ಲ ಅಂತ ನೀವು ಕೇಳ್ಬೋದು. ಎಸ್, ಸಪೋಸ್ 15 ಏನಾದರೂ ಇಲ್ಲಿ ಬಂದರೆ ನೀವು ಇಲ್ಲಿ 15 ಏನಿದೆ ಆವಾಗ ಇದು ನಿಮಗೆ F1 ಆಗುತ್ತೆ, ಮೇಲಿರೋದು F0 ಆಗುತ್ತೆ, ಕೆಳಗಿರೋದು F2 ಆಗುತ್ತೆ. ಓಕೆನಾ. ಸೊ ಐಡೆಂಟಿಫಿಕೇಷನ್ ಅಂದರೆ ಸೇಮ್ ಇಲ್ಲಿ ಏನಿದೆಯೋ ಅದನ್ನು ನಾವು ಕ್ಲಿಯರಾಗಿ ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಅವ್ರು ನೀವು ಹಂಗೆ ಮಾಡಿಲ್ಲ ಅಂದರೆ ಏನು ತೊಂದರೆ ಆಗಲ್ಲ. ಸೊ ಫಾರ್ಮುಲಾ ವಿಲ್ ಬಿ L plus F1 minus F0 divided by 2 of F1 minus F0 minus F2 ಟೋಟಲ್ ಇಂಟು H ಅಂತ. ಸೊ ಇಲ್ಲಿ ನಮಗೆ ಲೋಯರ್ ಲಿಮಿಟ್ 20 ಯಾಕೆ ತೊಗೊಂಡಿದ್ದೀವಿ ಅಂದರೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಏನಂತ ಕನ್ಸಿಡರ್ ಮಾಡಿದ್ದೀವಿ, 15 ಅಂತ ಕನ್ಸಿಡರ್ ಮಾಡಿದ್ದೀವಿ. ಅದು ಮೋಡ್ ಆಗಿರುತ್ತೆ. ಸೊ ಇದು ಏನಿದೆ 20 to 30 ಅದು ಅವಾಗ ಲೋಯರ್ ಲಿಮಿಟ್. ಈ ಕಡೆ ನಮಗೆ ಫಸ್ಟ್ ಇಂಟರ್ವಲ್ ಇದೆಯಲ್ಲ ಅದನ್ನ ಲೋಯರ್ ಲಿಮಿಟ್ ಅಂತಾರೆ, ಮತ್ತು ಸೆಕೆಂಡ್ ಏನಿದೆಯೋ ಅದನ್ನ ಅಪ್ಪರ್ ಲಿಮಿಟ್ ಅಂತಾರೆ. ಲೈಕ್ ಲಿಮಿಟೇಷನ್ಸ್, ಅದ್ರ ಒಳಗೆ ನಾವು ಫ್ರೀಕ್ವೆನ್ಸಿ ಸೆಟ್ ಮಾಡಬೇಕು ಅಂತ. ಸೊ ಇವಾಗ 20 ಏನಿದೆ ಅದನ್ನ ನಾವು ಲೋಯರ್ ಲಿಮಿಟ್ ಆಗಿ ತೊಗೊಂಡಿದ್ದೀವಿ. ದೆನ್ F1, F0, F2 ಎಲ್ಲ ಫೈನ್ ಮಾಡಿದ್ದೀವಿ. ಆ್ಯಂಡ್ H ವಿಲ್ ಬಿ ಕ್ಲಾಸ್ ಇಂಟರ್ವಲ್ ವಿಚ್ ಇಸ್ 10. ಸೇಮ್ ಫಾರ್ಮುಲಾಗೆ ಅದೆಲ್ಲ ಅಪ್ಲಿಕೇಬಲ್ ಮಾಡಬೇಕು. ಫಸ್ಟ್ ನೀವು ಈ ಬ್ರಾಕೆಟ್ ಒಳಗೇನಿದೆ ಅದನ್ನ ನೀವು ಸಾಲ್ವ್ ಮಾಡಬೇಕು. ಅದಾದಮೇಲೆ ನೀವು ನೆಕ್ಸ್ಟ್ ಸ್ಟ್ರೈಟ್ ಡಿವಿಷನ್ಗೆ ಹೋಗಬೇಕು. ಸಪೋಸ್ ಇಲ್ಲಿ 9 ಇದೆ, ಇಲ್ಲಿ 9 ಇದೆ, ನಾನು ಕಟ್ ಆಫ್ ಮಾಡ್ತೀನಿ ಅಂತ ಮಾಡಬಾರ್ದು. ಈ ಬ್ರಾಕೆಟ್ ಒಳಗೇನಿದೆ ಫಸ್ಟ್ ಅದನ್ನ ನೀವು ಡಿಫೈನ್ ಮಾಡಬೇಕು. ದೆನ್ ಇದನ್ನು ಡಿಫೈನ್ ಮಾಡಬೇಕು. ಅದಾದಮೇಲೆ ನೀವು ಕ್ಯಾಲ್ಕುಲೇಷನ್ಸ್ ತರಬೇಕು. ಸೊ 20 ಪ್ಲಸ್ 4.29 ಬಂದು ನಮಗೆ ಮೋಡ್ ಆಗಿ ಬಂದಿದೆ. ಸೊ ಇನ್ ಟೋಟಲ್ ಮೋಡ್ ವಿಲ್ ಬಿ 24.29. ನೀವು ಹಾಗೆ ಏನಾದರೂ ಅನ್ಗ್ರೂಪ್ ಡೇಟಾ ಕೊಟ್ಟಿದ್ದಾರೆ ಅಂದರೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಏನಿದೆ 15 ಇದೆಯಾ, ಸೊ 20 to 30 ಮಿಡ್ ಪಾಯಿಂಟ್ ಏನು ಬರುತ್ತೆ 25. ಸೊ 25 ವಿಲ್ ಬಿ ಮೋಡ್ ಅಂತ ನೀವು ಸಿಂಪಲಾಗಿ ಆನ್ಸರ್ ಕೊಡ್ಬೋದು. ಬಟ್ ಹಂಗೆ ಕೊಡೋಂಗಿಲ್ಲ. ಈ ಥರ ಫಾರ್ಮುಲಾ ಹಾಕಿ ನೀವು ಫೈಂಡ್ ಔಟ್ ಎಕ್ಸಾಕ್ಟ್ ಟರ್ಮ್. ನನಗೆ ಗೊತ್ತು ಇದು 25 ಮೋಡ್ ಬರುತ್ತೆ ಅಂತ, ಬಟ್ ವಿ ಶುಡ್ ನಾಟ್ ಅಸ್ಯೂಮ್ ನಾವು ಅದು 25 ಬರ್ತಿದೆಯಾ ಅಂತ. ವಿ ಹ್ಯಾವ್ ಟು ಚೆಕ್. ನೆಕ್ಸ್ಟ್ ಇದು ನಾರ್ಮಲ್ ಸಿಂಪಲ್ ಮೆಥಡ್ ಬರುತ್ತೆ, ಬಟ್ ಇದು ಕೂಡ ನಿಮಗೆ 50 ಮಾರ್ಕ್ಸ್. ಇವಾಗ ಮೀನ್ ಮಾತ್ರ ನಿಮಗೆ 15 ಮಾರ್ಕ್ಸ್ ಕೇಳ್ತಾರೆ, ಮೀಡಿಯನ್ ಮಾತ್ರ ಕೇಳ್ತಾರೆ ಅಂತ ಐ ಕಾಂಟ್ ಅಶ್ಯೂರ್ ಯು. ಬಿಕಾಸ್ ಲಾಸ್ಟ್ ಟೈಮ್ ಏನಾಗಿತ್ತು ಅಂದರೆ ಮೀನ್, ಮೀಡಿಯಮ್, ಮೋಡ್ ಮೂರೂ ಕೂಡ ನಿಮಗೆ 5 ಮಾರ್ಕ್ಸ್ಗೆ ಕೂಡ ಕೇಳಿದ್ರು, 15 ಮಾರ್ಕ್ಸ್ಗೂ ಕೇಳಿದ್ರು, ಮತ್ತು ಕೇಸ್ ಸ್ಟಡಿಯಲ್ಲೂ ಕೂಡ ಕೇಳಿದ್ದಾರೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ ರಿಲೇಷನ್ಶಿಪ್ ಬಿಟ್ವೀನ್ ದಿ ಮೀನ್, ಮೀಡಿಯಮ್, ಮೋಡ್ ಅಂತ ಕೇಳಿದ್ದಾರೆ. ಇದರಲ್ಲಿ ಮೀನು 20 ಇದ್ದರೆ ಮೀಡಿಯಮ್ 22 ಆಗಿರುತ್ತೆ, ಮತ್ತು ಮೋಡ್ನ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಸೊ ಸಿಂಪ್ಲೆಸ್ಟ್ ಫಾರ್ಮುಲಾ ಏನಪ್ಪ ಅಂದರೆ ಮೋಡ್ ಈಕ್ವಲ್ ಟು 3 ಇಂಟು ಮೀಡಿಯನ್
minus 2 into mean. So 3 into 22 minus 2 into 20. ಸೊ ಫಸ್ಟ್ ನಾನು ಇಲ್ಲಿ 20ಇಂದ 2ನ ಮೈನಸ್ ಮಾಡ್ಕೊಂಬಿಡ್ತೀನಿ ಅಂತ ಮಾಡೋಕ್ಕೆ ಹೋಗಬಾರ್ದು. ದಿಸ್ ವಿಲ್ ಬಿ ಸಪ್ರೇಟ್ ಆ್ಯಂಡ್ ದಿಸ್ ವಿಲ್ ಬಿ ಸಪ್ರೇಟ್. ಸೊ ಅದರಲ್ಲಿ ನಿಮಗೆ 3 into 22 will be 66, then 2 into 20 will be 40, then 26 will be the mode. ಓಕೆನಾ? ದೆನ್ ದಿಸ್ ವಿಲ್ ಬಿ ವೆಯ್ಟೆಡ್ ಮೀನ್ ಅಂತ. ವೆಯ್ಟೆಡ್ ಮೀನ್ದು ನಿಮಗೆ ಫಾರ್ಮುಲಾ ಕೂಡ ತುಂಬ ಸಿಂಪಲ್ ಇದೆ. ಲೈಕ್ ಇದು ಕೊನೆ ಸಮ್ ಆಗಿರುತ್ತೆ. ಸೊ ಸಬ್ಜೆಕ್ಟ್ಸ್ 3 ಸಬ್ಜೆಕ್ಟ್ ಕೊಟ್ಟಿದ್ದಾರೆ, ಅದ್ರ ಮಾರ್ಕ್ಸ್ ಕೊಟ್ಟಿದ್ದಾರೆ, ಅದ್ರ ವೆಯ್ಟ್ಸ್ ಇದೆ. ಓಕೆನಾ? ಸೊ ಆ ಮಾರ್ಕ್ಸ್ ಏನು ಕೊಟ್ಟಿದ್ದಾರೆ ಅದನ್ನ ನಾವು ಎಕ್ಸಾಗಿ ಕನ್ಸಿಡರ್ ಮಾಡ್ತೀವಿ, ಆ್ಯಂಡ್ ನಮಗೆ ವೆಯ್ಟ್ ಏನು ಕೊಟ್ಟಿದ್ದಾರೆ ಅದನ್ನ ಡಬ್ಲ್ಯೂ ಆಗಿ ಕನ್ಸಿಡರ್ ಮಾಡ್ತೀವಿ. ಸೊ ವೆಯ್ಟೆಡ್ ಮೀನ್ದು ಫಾರ್ಮುಲಾ ಏನಂದರೆ ಸೇಮ್ ನಾವು ಮೀನ್ ಫೈನ್ ಮಾಡ್ತೀವಲ್ಲ ಅದ್ರಲ್ಲಿ ವೆಯ್ಟ್ ಅಂತ ಕೊಟ್ಟಿದ್ದಾರೆ ಅಷ್ಟೇ, ಇನ್ನೇನು ಡಿಫ್ರೆನ್ಸೇ ಇಲ್ವಾ. ಲೈಕ್ ಟೋಟಲ್ ಆಫ್ ಎಫೆಕ್ಟ್ಸ್ ಏನಿದೆ ಇದರಲ್ಲಿ ಡಬ್ಲ್ಯೂ ಎಕ್ಸ್ ಅಂತ ಬರುತ್ತೆ, ಮತ್ತು ಟೋಟಲ್ ಆಫ್ ಎಫ್ ಬದಲು ನಾವು ಡಬ್ಲ್ಯೂ ತೊಗೊಂಡಿದ್ದೀವಿ ಅಷ್ಟೇ. ಸೊ ಫಸ್ಟ್ ನಾವು ಇದು ಟೇಬಲ್ ಅಂತೂ ಪಕ್ಕ ಟೇಬಲ್ಸ್ ಅಂತೂ ಹಾಕಕ್ಕೆ ಮರಿಬೇಡಿ, ಪ್ರಾಪರಾಗಿ ಪೆನ್ಸಿಲ್ ಸ್ಕೇಲಲ್ಲಿ ಹಾಕಕ್ಕೆ ಹೋಗಿ. ಸುಮ್ಮನೆ ಕೈಯಲ್ಲೇ ನೀವು ಸ್ಟ್ರೈಟ್ ಲೈನ್ ಮಾಡೋದಲ್ಲ ಮಾಡೋಕ್ಕೆ ಹೋಗ್ಬಿಟ್ಟು, ಅದು ತುಂಬ ಕೆಡ್ದಾಗ ಅನ್ಸುತ್ತೆ. ಲೈಕ್ ವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ಕೂಡ ಅವರಿಗೆ ಕೂಡ ಇಷ್ಟ ಆಗದೆ ಇರ್ಬೋದು. ಸೊ ಈ 80 into 3 240, ಮತ್ತು 70 into 2 140, 60 into 1 will be 60. ಸೊ ಇಷ್ಟು ಆದಮೇಲೆ ಟೋಟಲ್ ಆಫ್ ದಿಸ್ ವಿಲ್ ಬಿ 440 ಆ್ಯಂಡ್ ಟೋಟಲ್ ಆಫ್ ದಿಸ್ ವಿಲ್ ಬಿ 6. ಸೊ ವೆಯ್ಟೆಡ್ ಮೀನ್ ಬಂದು ಫಾರ್ಮುಲಾ ಏನಂದರೆ ಟೋಟಲ್ ಆಫ್ ಡಬ್ಲ್ಯೂ ಎಕ್ಸ್ ಡಿವೈಡೆಡ್ ಬೈ ಡಬ್ಲ್ಯೂ, ಟೋಟಲ್ ಆಫ್ ಡಬ್ಲ್ಯೂ ವಿಲ್ ಬಿ 440 divided by 6 equal to 73.77. ಸೊ ದ ಟೋಟಲ್ ಇದ್ರದ್ದು ವೆಯ್ಟೆಡ್ ಮೀನ್ ಎಷ್ಟು ಅಂದರೆ 73.77. ಸೊ ಇಷ್ಟಕ್ಕೆ ನಾನು ಕ್ಲಾಸ್ ಎಂಡ್ ಮಾಡ್ಕೊತೀನಿ. ನಾಳೆ ನಿಮಗೆ ರೆಗ್ರೆಷನ್ ಪ್ರಾಬ್ಲಮ್ ಏನಿದೆ ಅದು ಸಾಲ್ವ್ ಮಾಡ್ತೀನಿ. ಅದರಲ್ಲಿ 2 ರೆಗ್ರೆಷನ್ಸ್ ಬರುತ್ತೆ, ಅದು ಸ್ವಲ್ಪ ಟ್ರಿಕ್ಕಿ ಇರುತ್ತೆ, ಅದು ತುಂಬಾ ಟೈಮ್ ಕೂಡ ಬೇಕಾಗುತ್ತೆ. ನಾಳೆ ಇಫ್ ಎವ್ರಿ ಒನ್ ಇಸ್ ಓಕೆ, ನಾನು ನಾಳೆ ಕ್ಲಾಸ್ ತೊಗೋತೀನಿ, ಆರ್ ಸಂಡೇ ಆರ್ ಸಮ್ ಅದರ್ ಡೇ ಐ ವಿಲ್ ಬುಕ್ ಎ ಸ್ಲಾಟ್ಸ್ ಫಾರ್ ಯು. ಸೊ ನನ್ನ ಗ್ರೂಪಲ್ಲಿ ಒಂದ್ಸರಿ ಹಾಕ್ತೀನಿ ನಿಮಗೆ ಯಾವಾಗ ಬೇಕು ಅಂತ. ನನಗೆ ಯಾವ ದಿನ ಅಂತ ನೀವು ಕರೆಕ್ಟಾಗಿ ಮೆನ್ಷನ್ ಮಾಡಿಬಿಟ್ರೆ ಐ ಕ್ಯಾನ್ ಅಡ್ಜಸ್ಟ್ ಮೈ ಕ್ಯಾಲೆಂಡರ್ ಫಾರ್ ದಟ್. ಆ ಥರ ನಾನು ಕ್ಲಾಸ್ ತೊಗೋಬೋದು.